ಕುರ್ಮಾ ಮಟನ್ ಬಾಡಿ ಇದು. ನಿಮ್ಮ ಹೋಟ್ಲ ಸ್ಪೆಷಲ್ ಏನೈತಣ್ಣ? ಚಿಕನ್ ಪೆಪ್ಪರ್ ಡ್ರೈ, ಒಂದು ಚಿಕನ್ ಬಿರಿಯಾನಿನ ಹೇಳಿದೀವಿ, ಚಿಕನ್ ಪೆಪ್ಪರ್ ಡ್ರೈ, ಒಂದು ಮಟನ್ ಕುರ್ಮಾ ಎಲ್ಲಾನು ಇವಾಗ ತಿಂತಾ ಇದೀವಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇವಾಗ ತಾನೇ ಮೇನ್ ಚಾನಲ್ದು ನಾನು ಗೌತಮ್ ಈ ಚಾಕಿಂಗ್ ವಿಡಿಯೋ ಮಾಡಿದ್ದೀವಿ. ಯಾರು ವಿನ್ ಆದ್ವಿ ಅಂತ ನೋಡೋಕ್ಕೆ, ಏನೇನು ಮಾಡಿದ್ವಿ ಸೈಕಾಗಿ ಅಂತ ನೋಡೋಕ್ಕೆ ಮೇನ್ ಚಾನಲಲ್ಲಿ ಫ್ರೈಡೇ 11:11ಕ್ಕೆ ವಿಡಿಯೋ ಬರುತ್ತೆ ನೋಡಿ. ಇವಾಗ ಸದ್ಯಕ್ಕೆ ನಾವು ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಆಟೋದಲ್ಲಿ ಹೋಗ್ತಾ ಇದೀವಿ. ಫೇಮಸ್ಸು ಸುಪ್ರಿಯಾ ರೆಸ್ಟೋರೆಂಟು, ಸುಪ್ರಿಯಾ ಮೆಸ್ಸು. ಆ ಹೋಟ್ಲಲ್ಲಿ ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸುಪ್ರಿಯಾ ಹೋಟ್ಲ್ ಅಂದರೆ ಹೆವಿ ಫೇಮಸ್ಸು. ಅದಕ್ಕೆ ನಾವು ಇವಾಗ ಮೈಸೂರಲ್ಲಿ ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೀವಿ. ಹೇಗಿರುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೆನ್ನೆ ನಾವು ನಿಮ್ಮ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ವೀಡಿಯೋಸ್ನ ಅಂದ್ಬಿಟ್ಟು ಕಮೆಂಟ್ ಹಾಕಿ ಅಂತ ಹೇಳಿದ್ವಿ. ಮೇನ್ ಚಾನಲ್ ಸೆಕೆಂಡ್ ಚಾನಲಲ್ಲಿ ಏನು ಹಾಕಿದ್ರಲ್ಲ, ಎಷ್ಟು ಕಮೆಂಟ್ಸ್ ಬಂದೈತೆ ನೋಡು ಗೌತಮ್. 994. ಇನ್ನೇನು 1000 ಕಮೆಂಟ್ ಆಗ್ಬಿಡುತ್ತೆ. ಅದರಲ್ಲಿ ಉಡುಪಿ ಜಾಸ್ತಿ ಕಮೆಂಟ್ಸ್ಗೆ ಲೈಕ್ಸ್ ಬಂದಿರೋದು. ಉಡುಪಿಗೆ 175, ಕುಂದಾಪುರಕ್ಕೆ 99. ನೆಕ್ಸ್ಟು ನಾವು ಉಡುಪಿಗೆ ಹೋಗಿ ಊಟ ತಿಂತೀವಿ. ಫಿಶ್ಶು ಉಡುಪಿಲಿ ಒಳ್ಳೆ ಮೀನು ಊಟ ಮಾಡ್ತೀವಿ. ಉಡುಪಿಗೆ ಬಂದು ನಾನು ಹೇಳಿದ್ದೆ ಯಾವ ಊರ ಹೆಸರಿಗೆ ಜಾಸ್ತಿ ಲೈಕ್ ಬರುತ್ತೆ ಅಲ್ಲಿಗೆ ಹೋಗ್ತೀವಿ ಅಂತ. ಈ ಸದ್ಯಕ್ಕೆ ನಾವು ಮೈಸೂರಲ್ಲೂ ತುಂಬ ಜನ ಕಮೆಂಟ್ ಹಾಕಿದ್ರಿ ಅನ್ಸುತ್ತೆ. ನಾವಿವಾಗ ನೋಡಿ ಮೈಸೂರು ಪ್ಯಾಲೇಸಲ್ಲೇ ಐತೆ, ಮೈಸೂರಲ್ಲಿದ್ದೀವಿ. ಎಷ್ಟು ಊರುಗಳ ಹೆಸರು ಕಮೆಂಟ್ ಹಾಕೋರು ನೋಡಿಲ್ಲ. ಹಿಂಗೆ ಎಳಿತಾ ಇದ್ರೆ ಗೌತಮ್ ಕರ್ನಾಟಕದಲ್ಲಿರೋ ಊರಲ್ಲಿರೋ ಹೆಸರೆಲ್ಲ ಆಗ್ದಾಗ್ಲೇ ಒಂದ್ ಅರ್ಧ ಗಂಟೆಗೆ 500 ಕಮೆಂಟ್. ಏನಪ್ಪ ಕಮೆಂಟ್ ಇದು ಅಂತ ನೋಡ್ತಾ ಇದ್ದೆ. ಉಡುಪಿ, ಓದಿದೆ, ತುಮಕೂರು, ರಾಯಚೂರು, ಮಂಗಳೂರು, ಮದ್ದೂರು, ಹಾಸನ್ನು, ಉಡುಪಿ, ಮಂಡ್ಯ. ಹೆಂಗೆ ಗೈಸ್ ಮೈಸೂರು ಕಮೆಂಟ್ ಸಿಗ್ತಿಲ್ವಲ್ಲ ಮಳವಳ್ಳಿ. ಗೈಸ್ ಮೈಸೂರು ಬರ್ತಾ ಬರ್ತಾ ಬೆಂಗಳೂರು ಆಗೋಯ್ತೈತೆ ನೋಡಿ. ಹೆಂಗೆ ಟ್ರಾಫಿಕ್ ಸಿಗ್ನಲ್ ಮೊದಲೆಲ್ಲ ಹಿಂಗೆಲ್ಲ ಇರ್ತಾನೆ ಇರಲಿಲ್ಲ. ಎಷ್ಟು ಟ್ರಾಫಿಕ್ ಐತೆ ನೋಡಿ. ಮತ್ತೆ ಅಲ್ಲಿ ಎಕ್ಸಿಟ್ ಯಾವ್ದೈಟ್ಗೆ ನೋಡ್ದ ಪಿಲ್ಲರ್ಗಳಿಗೆ ಒಳ್ಳೆ ಬೆಂಗಳೂರಲ್ಲಿ ತೋಡ್ದಂಗೆ ಗುಂಡಿ ತೋಡವ್ರೆ. ಮೈಸೂರ್ನ ನನ್ ಕೇಳೋದಾದ್ರೆ ಮತ್ತೆ ಜನಕ್ಕೆ ಕೇಳೋದಾದ್ರೆ ಹೆರಿಟೇಜ್ ಸಿಟಿ ಆಗಿ ಬಿಟ್ಬಿಡಿ. ಬೆಂಗಳೂರು ಇರೋ ಐ ಟಿ ಸಿಟಿ ಬೆಂಗಳೂರು. ಈಗ ಬೇರೆ ಕನ್ನಡದವರೇ ಸಿಗಲ್ಲ, ಬೆಂಗಳೂರು ಹಾಳಾಗಿರೋದೇ ಸಾಕು. ಮೈಸೂರು ಎಷ್ಟು ಚೆನ್ನಾಗಿ ಪ್ರಶಾಂತವಾಗೈತೆ. ಹಂಗೆ ಇದು ಬೆಂಗಳೂರು ಮೈಸೂರು ಬರ್ತಾ ಬರ್ತಾ ಬೆಂಗಳೂರು ಆಗೋಯ್ತಾ ಇದು ಮೈಸೂರು. ಇಲ್ಲೇ ಸಿಂಚನ ಮೆಸ್ ನೋಡಿ, ಊಟದಲ್ಲಿ ಎಷ್ಟು ಮೆಸ್ಗಳೈತೆ. ಸಿಂಚನ ಮೆಸ್ಸು, ಗಣೇಶ, ದರ್ಶಿನಿ, ದೇಶಿಣಿ, ಬರೀ ಎಲ್ಲ ಮೆಸ್ಗಳೇ ಐತೆ ಇಲ್ಲಿ. ಮೆಸ್ಗಳಲ್ಲಿ ಮೆಸ್ಸು ಸುಪ್ರಿಯಾ ಮೆಸ್ಸು. ಮೆಸ್ಗಳಲ್ಲೇ ಒಳ್ಳೆ ಊಟ ಇರೋದು ಇಲ್ಲಿದೆ ನೋಡಿ, ಸುಪ್ರಿಯಾ ಮೆಸ್ಸು ರೆಸ್ಟೋರೆಂಟ್ ಅಂತ. ಈಗ ಹೆಸರು ಚೇಂಜ್ ಮಾಡೋರು ಅನ್ಸುತ್ತೆ. ಎಲ್ಲರೂ ಮೆಸ್ ಅಂತಾನೆ ಕರೆಯೋದು. ಗೈಸ್ ನಾವಿವಾಗ ಸುಪ್ರಿಯಾ ಮೆಸ್ಸು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಒಳಗೆ ಹೋಗ್ಬಿಟ್ಟು ಚೆನ್ನಾಗಿ ನಾನ್ ವೆಜ್ ಊಟನ ಆರ್ಡರ್ ಮಾಡ್ಬಿಟ್ಟು ತಿನ್ನೋಣ ಬನ್ನಿ. ಮೈಸೂರಲ್ಲಿ ತುಂಬ ಫೇಮಸ್ ಈ ಹೋಟ್ಲು. ಹೇಗಿರುತ್ತೆ ನಮ್ಗೆ ಇಷ್ಟ ಆಗುತ್ತೆ. ಜನ ನೋಡಿ ಎಷ್ಟು ರಶ್ ಇದ್ದಾರೆ. ಕೆಳಗೆಲ್ಲ ಫುಲ್ಲು ಟೇಬಲ್ಲು ಫಿಲ್ ಆಗಿಬಿಟ್ಟಿದೆ, ಹೆವಿ ರಶ್ ಇದೆ. ನಾವು ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆನೂ ರಶ್ ಐತೆ. ಮಚ್ಚಿ ವೆಯ್ಟಿಂಗ್ ಅನ್ಸುತ್ತೆ ಗೌತಮ್. ಟೇಬಲ್ ವೆಯ್ಟಿಂಗ್ ಇರ್ಬೋದು. ಹೋಟ್ಲ್ ಹೆವಿ ರಶ್ ಇದೆ. ನಾವು ನೆರವಿಲಿ ಪಂತಿಲಿ ಹಿಂದೆಗಡೆ ಊಟಕ್ಕೆ ನಿಂತ್ಬೇಕಾಯ್ತೀವಲ್ಲ ಆ ಥರ ಕಾಯ್ತಾ ಇದೀವಿ. ಗೌತಮ್ ಆ ಕಡೆ ಇರೋಣಪ್ಪ. ಫುಲ್ಲು ರಶ್ ಐತೆ ನೋಡಿ. ಒಂದಾದ್ಮೇಲೆ ಐಟಮ್ಸ್ನ ಇಡ್ತಾ ಇದ್ದಾರೆ. ಹೋಗ ಅವ್ರಿಗೆ ಹೆಲ್ಪ್ ಮಾಡು. ಹೋಗ ನನ್ಗೆ ಯಾರು ಹೆಲ್ಪ್ ಮಾಡ್ರೋ ಇಲ್ಲಿ. ಹೆಲ್ಮೆಟ್, ಸ್ಟ್ಯಾಂಡು, ವಾಟ್ರು. ನನ್ಗೆ ಮಾಡೋದಿಲ್ಲ. ನಾವು ಬಿಸಿ ಮಚ್ಚಿ ಲೈಫಲ್ಲಿ ಇವತ್ತು. ಹೋಟ್ಲಲ್ಲೂ ಬಿಸಿ, ಲೈಫೇ ಬಿಸಿ ಆಗ್ಬಿಟ್ಟೈತಿ ಇವತ್ತು. ಅಂಕಲ್ ಬನ್ನಿ ಬನ್ನಿ. ಯಾರು ತಿರುಗು ನೋಡ್ದಲ್ವಲ್ಲ ನಮ್ನ. ಗೈಸ್ ನಾವು ಆರ್ಡ್ರನ್ನ ಮಾಡ್ತೀವಿ. ಒಂದು ಚಿಕನ್ ಬಿರಿಯಾನಿ ಹೇಳೋಣ, ಮಟನ್ ಬಿರಿಯಾನಿನ. ಒಂದು ಮಟನ್ ಬಿರಿಯಾನಿ ಒಂದೇ ಎರಡ? ಒಂದು ಮಟನ್ ಬಿರಿಯಾನಿ ಹೇಳು. ಮತ್ತೆ ಏನೇನು ಅವ್ರು ಕೇಳು ಏನು ಸ್ಪೆಷಲ್ ಐತೆ ಅದನ್ನ ಹೇಳೋಣ. ಅಣ್ಣ ನಿಮ್ಮ ಹೋಟ್ಲ ಸ್ಪೆಷಲ್ ಏನೈತೆ ಅಣ್ಣ? ಒಂದು ಚಿಕನ್ ಪೆಪ್ಪರ್ ಡ್ರೈ, ಮತ್ತೆ ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಚಿಕನ್ ಬಿರಿಯಾನಿ ಕೊಡಿ.
ಒಂದು ಚಿಕನ್ ಮಾಲಿ ಪವಲ್ ಪಲಾವು, ಅದು ಪೆಪ್ಪರ್ ಡ್ರೈ ಒಂದು, ಆಮೇಲೆ ಬೇರೆ ಏನು ಇದೈತೆ ನಮ್ಗೆ. ಚಿಕನ್ ಅಲ್ಲಿ ಬೇರೆ ಏನೇನು? ಚಿಲ್ಲಿ ಇದೆ, ಚಿಕನ್ ಕಬಾಬ್ ಇದೆ, ಕಬಾಬ್ ಮಸಾಲೆ ಏನಾರು ಆಯ್ತಾ? ಚಿಲ್ಲಿ ಚಿಲ್ಲಿ ಬೇಡ, ಬೇರೆ ಹೇಳು. ಮಟನ್ ಅಲ್ಲಿ ಏನಾಯ್ತಣ್ಣ? ಮಟನ್ ಅಲ್ಲಿ ಮಟನ್ ಚಾಪ್ಸ್ ಇದೆ, ಮಟನ್ ಕುರ್ಮಾ ಇದೆ, ಚಾಪ್ಸ್ ಮಾಂಸ ಇದೆ, ಮೋತಿ ಇದೆ. ಒಂದು ಮಟನ್ ಚಾಪ್ಸ್. ಗೈಸ್ ನಮ್ದೊಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಒಂದು ಚಿಕನ್ ಪೆಪ್ಪರ್ ಡ್ರೈನ ಹೇಳಿದೀವಿ, ಒಂದು ಮಟನ್ ಕುರ್ಮಾ, ಚಿಕನ್ ಬಿರಿಯಾನಿನ ಕೊಟ್ಟಿದ್ದಾರೆ. ಏನೋ ಬಿಸಿ ಬಿಸಿ ನೋವು. ಹೆವಿ ಬಿಸಿ ಬಿಸಿ ಆಯ್ತಂತೆ. ಒಂದು ಕೈ ಸುಟ್ಟೋಗ್ಬಿಟ್ಟೈತೆ. ಬನ್ನಿ ಗೈಸ್ ಇವಾಗ ಊಟ ಹಾಕತ್ತೀರಣ, ಸುಡ್ತಾ ಇದ್ದೀರಿ ಗೈಸ್. ನಾವು ಒಂದು ಚಿಕನ್ ಬಿರಿಯಾನಿನ ಹೇಳಿದೀವಿ, ಚಿಕನ್ ಪೆಪ್ಪರ್ ಡ್ರೈ, ಒಂದು ಮಟನ್ ಕುರ್ಮಾ ಎಲ್ಲಾನು ಇವಾಗ ತಿಂತಾ ಇದೀವಿ. ಬನ್ನಿ ಗೈಸ್ ಊಟ ಮಾಡೋಣ. ಹೆವಿ ಬಿಸಿ ಬಿಸಿ ಐತೆ ಚಿಕನ್ ಬಿರಿಯಾನಿ. ಸಖತ್ತಾಗಿದೆ. ಬಿರಿಯಾನಿ ಸೈಡ್ ಥರ ಐತೆ ಮಚ್ಚಿ ಬಿರಿಯಾನಿ. ಸೌದೆ ಒಲೆಯಲ್ಲಿ ಮಾಡ್ತಾರೆ ಬಿರಿಯಾನಿ. ಸಖತ್ತಾಗೈತೆ ಟೇಸ್ಟು, ಲೈಟಾಗಿ. ವೈಟ್ ಪಲಾವ್ ಬಿರಿಯಾನಿ ಇದು. ಚಿಕನ್ನು ಅಷ್ಟೇ ಸಖತ್ತಾಗಿ ಬಂದೈತೆ. ಮತ್ತೆ ಯಾಕೆ ಇಷ್ಟು ಜನ ವೆಯ್ಟ್ ಮಾಡಿಕೊಂಡು ನೆರವಿಲ್ ತಿಂದಂಗೆ ತಿಂತಿದ್ದಾರೆ ಅಂತ ಈಗ ಗೊತ್ತಾಯ್ತು. ನಾವು ಇದಕ್ಕೂ ಮುಂಚೆನೆ ಒಂದು ಇಲ್ಲಿ ತಿಂದಿದ್ವಿ ಒಂದ್ಸತಿ, ಅದು ನೀವು ಮಾಡಿಲ್ಲ. ಅವಾಗ ಫುಡ್ ಬ್ಲಾಗ್ ಮಾಡ್ತಿರ್ಲಿಲ್ಲ ನಾನು. ಟಿಪಿಕಲ್ಲು ಗೌತಮ್ ಚಿಲ್ ಪಾಟೀಲು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದ, ಅವಾಗ ಬಂದು ತಿಂದಿದ್ವಿ. ಮೇಲ್ಗಡೆ ಗೊತ್ತಿಲ್ಲ. ಎಲ್ಬಿ ಮಟನ್ ಕುರ್ಮಾನ ತಿರೋಣ ಬನ್ನಿ. ಮಟನ್ ಸಾಫ್ಟ್ ಆಗಿದೆ. ಮಟನ್ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ರೀ ನಿಮಗೆ. ಮಟನ್ ಪೀಸು ಅಷ್ಟೇ ಗೈಸ್, ಚೆನ್ನಾಗೈತೆ. ಕುರ್ಮಾ ಮಟನ್ ಬಾಡಿ ಇದು ನೋಡು. ಟೇಸ್ಟ್ ನಂಗೆ ಇಷ್ಟ ಆಗ್ತೈತೆ. ಗೈಸ್ ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಐತೆ. ಚಿಕನ್ ಪೆಪ್ಪರ್ ಡ್ರೈನ ತಿರೋಣ ಬನ್ನಿ. ಪೆಪ್ಪರ್ ಡ್ರೈ ಚಿಕನು ಎಲ್ಲ ಟೇಸ್ಟು ಚೆನ್ನಾಗೈತೆ. ಸಖತ್ತಾಗಿದೆ. ಬಂದು ಇನ್ನೊಂದಿನ ರಿವ್ಯೂ ಮಾಡೋಣ ಎಲ್ಲ ತಗೊಂಡು. ಗೈಸ್ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಇದ್ದೀವಿ. ನಾವು ಮೇನ್ ಚಾನಲ್ ಶೂಟ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದು. ಸೊ ಅದಕ್ಕೆ ಕ್ಲೀನಾಗಿ ಹೇಳೋಕ್ಕಾಗ್ತಿಲ್ಲ. ಇನ್ನೂ ಎಲ್ಲ ಐಟಮ್ ಫುಲ್ ಆರ್ಡ್ರ್ ಮಾಡ್ಬೋದಿತ್ತು. ಮತ್ತು ರಶ್ ಬೇರೆ ಐತಿ ಇವತ್ತು ಹೋಟ್ಲು. ಇನ್ನೊಂದಿನ ಬರ್ತೀವಿ. ಆರ್ಡ್ರ್ ಮಾಡಿಬಿಟ್ರೆ ಟೇಬಲ್ ಇಟ್ಕೊಳ್ಳೋಕ್ಕಿಂತ. ಪೆಪ್ಪರ್ ಚಿಕನ್ ಚೆನ್ನಾಗೈತೆ. 3 ಐಟಮ್ ಆರ್ಡ್ರ್ ಮಾಡಿದ್ದು. 3 ಐಟಮ್ ಇಷ್ಟ ಆಗಿದೆ. ನಮ್ಮ ಟೇಬಲ್ ಎಷ್ಟು ಜಾಗ ಐತೆ ಅಷ್ಟು ಜಾಗದಲ್ಲಿ ನಾವು ಆರ್ಡರ್ ಮಾಡಿದ್ದು. ನಮ್ಮ ಮುಂದೆ ನೋಡಿ ಕಸ್ಟಮರ್ಸ್ ತಿಂತಿದ್ದಾರೆ. ಹೋಟ್ಲಲ್ಲಿ ನೋಡಿ ಎಷ್ಟು ಜನ ಅವ್ರೆ ಅಂತ ಎಲ್ಲ ಟೇಬಲ್ ಫುಲ್ ಆಗಿರುತ್ತೆ. ಪೆಪ್ಪರ್ ಡ್ರೈ ಚೆನ್ನಾಗಿದೆ. ಇನ್ನೊಂದು ಪೀಸ್ ತಿನ್ನೋಣ. ಎಲ್ಲಾನು ಖಾಲಿ ಮಾಡ್ತಾ ಇದೀವಿ. ಇನ್ನೇನು ಖಾಲಿ ಆಯಿತು? ಖಾಲಿ ಆಗ್ಬಿಡೈತೆ ಎಲ್ಲ ಖಾಲಿ. ಇನ್ನೊಂದು ಸ್ವಲ್ಪ ರೈಸ್ ಐತೆ ತಿನ್ಕೋತೀವಿ ಅಷ್ಟೇ. ಬಂದ್ರ ಗೈಸ್ 630 ರೂಪಾಯಿ ಆಯಿತು ಸುಪ್ರಿಯಾ ರೆಸ್ಟೋರೆಂಟಲ್ಲಿ ಬಿಲ್ಲು. ವರ್ತಿತ್ತು ಗೈಸ್, ಚೆನ್ನಾಗಿತ್ತು. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ನೋಡಿ, ಇಲ್ಲಿ ಏನು ಹಿಡ್ಕೊಂಡ್ಬಿಡ್ಲಿ ನಾನು. ಚೆನ್ನಾಗಿತ್ತು ಫುಡ್ಡು, ನನಗೆ ಇಷ್ಟ ಆಯಿತು. ಬಂದು ಟ್ರೈ ಮಾಡಿ, ಸಾಕಾಗೈತೆ. ಟೇಸ್ಟಿ ಆಗೈತೆ, ಚೆನ್ನಾಗೈತೆ. ವೈಟ್ ಲಾಸ್ಟ್ ಟೈಮ್ ತಿಂದಾಗಲೂ ಚೆನ್ನಾಗಿತ್ತು. ಬಿರಿಯಾನಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ. ವೈಟ್ ಪಲಾವ್ ಆಟ ಎಲ್ಲ ನಮ್ಮದು. ಏನು 5 ನಿಮಿಷ ಫ್ರೀ ಇಲ್ವಲ್ಲ ಗೊತ್ತಮ್ಮ. ನಾವು ಅಲ್ಲಿಂದ ಆಟೋದಲ್ಲಿ ಸುಗಿ ಅಂತ ಬಂದ್ವಿ, ಇಲ್ಲಿ ತಿಂದ್ವಿ. ಇವಾಗ ತಿರ್ಗಾ ತಿಂದಿರೋದು ಎಲ್ಲ ಆಟೋ. ಸುಪ್ರಿಯಾ ಮೆಸ್ಸಲ್ಲಿ ಚೆನ್ನಾಗಿ ತಿನ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಕೀರ್ತನ್ ಇದ್ದಾನೆ. ಇವಾಗ ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ಕೀರ್ತನ್ ಜೊತೆ ಹೋಗ್ತೀವಿ. ಹೇಳಕ್ಕಾಗಲ್ಲ, ಈಗ ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲಿ ತಿಂದ್ರು ತಿನ್ಬೋದು. ಲೈವ್ ಏನಿಲ್ಲ ಬೇಡ, ಯೂಟ್ಯೂಬ್ ಈ ಕಡೆ. ಕೀರ್ತನ್ಗೋಸ್ಕರ ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗ್ತಾ ಇದೀವಿ ಇವಾಗ. ಒಳಗೆ
ಅವತ್ತು ಬಂದ್ಬಿಟ್ಟು ತಿಂದ್ಬಿಟ್ಟು ರಿವ್ಯೂ ಮಾಡಿದ್ವಲ್ಲ ಪೂಜಾರಿ ಫಿಶ್ ಲ್ಯಾಂಡ್ನ, ತಿರ್ಗಾ ಇವಾಗ ಇಲ್ಲೂ ತಿಂತೀವಿ ಅಂತ ನಮ್ಮ ಜೀವನ ಎಲ್ಲ ಬರೀ ತಿನ್ನೋದೇ ಆಯ್ತು. ಕೀರ್ತನ್ ಫೋನ್ ಆ ಕಡೆ ಇರಿ ಬೈತಾನೆ, ಅವನ್ನ 2 ಅವರಿಂದ ಕಾಯಿಸಿದೀವಿ ಗೈಸ್, ಬಂದು ಅಂತ ಪಾಪ 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 ಗೈಸ್. ಕೀರ್ತನು ನಮಗೋಸ್ಕರ ಅಷ್ಟೊತ್ತಿಂದ ವೆಯ್ಟ್ ಮಾಡಿದ್ದಾನೆ. ಇಲ್ಲಿ ನೋಡಿ ಆ ಸೂಪ್ನೇ ಕುಡ್ಕೋ ಕೂತಿದ್ದಾನೆ. ಎಷ್ಟೊತ್ತು ವೆಯ್ಟ್ ಮಾಡೋದ ಕೀರ್ತನ್? 2 ಅವರಿಂದ ಸೂಪ್ ಕುಡ್ದೆ ಗೈಸ್. ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಮೇಲ್ಗಡೆ ನೋಡಿ ಫಿಶ್ ಹಿಡಿಯೋದು, ಈ ಮಂಗಳೂರು ಸೈಡ್ದು, ಮಂಗಳೂರು ಮತ್ತು ಉಡುಪಿ ಸೈಡ್ದು ಪಿಕ್ಚರ್ಸು, ಮೀನು ಹಿಡಿತಾ ಇರೋದು, ಆ ಥರ ಎಲ್ಲ ಡ್ರಾಯಿಂಗ್ಸ್ ಬರ್ತಿದ್ದಾರೆ. ಗೈಸ್ ಪೂಜಾರಿ ಫಿಶ್ ಲ್ಯಾಂಡಿಂದ ಇವಾಗ ಹೋಗ್ತಾ ಇದೀವಿ. ಗೌತಮ್ ಮತ್ತು ಕೀರ್ತನ್ ಹೊರಟ್ರು ಮುಂದೆಗಡೆ. ಲಾಸ್ಟ್ ಟೈಮ್ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಫುಡ್ನ ರಿವ್ಯೂ ಮಾಡಿದ್ನಲ್ಲ, ಅದಕ್ಕೆ ಈ ಸಲ ತಿರ್ಗಾ ಅದನ್ನು ವಿಡಿಯೋ ಮಾಡಲಿಲ್ಲ. ಬಟ್ ಆದರೆ ಒಳ್ಳೆ ಲೊಕೇಶನ್ ಗೈಸ್, ಇದು ಜಾಗ ಚೆನ್ನಾಗೈತೆ, ದೊಡ್ಡದಾಗಿ ಫ್ಯಾಮಿಲಿ ಜೊತೆ ಬರೋಕ್ಕೆ, ಫ್ರೆಂಡ್ಸ್ ಜೊತೆ ಬರೋಕ್ಕೆಲ್ಲ ಚೆನ್ನಾಗೈತೆ. ನೋಡಿ ಮುಂದೆಗಡೆ ವಿಂಟೇಜ್ ಕಾರ್ಸು ಎಲ್ಲ ಇದೆ. ಪ್ರತಿ ಸಲ ಬಂದಾಗಲೂ ಹಸುಗಳನ್ನ ನೋಡ್ಕೊಂಡು ಹೋಗ್ತೀನಿ, ಏನೋ ಒಂಥರ ಖುಷಿ. ಎಷ್ಟು ಚೆನ್ನಾಗಿದೆ ನೋಡಿ ಬಸ್ಸುಗಳು, ಆ ಕಡೆಯಿಂದ ಈ ಕಡೆವರೆಗೂ ಚೆನ್ನಾಗಿ ಸಾಕವ್ರೆ. ಗೌತಮು ಕೀರ್ತನಲ್ಲಿದ್ದಾರೆ, ಕಾರ್ ಎತ್ತವ್ರೆ. ಗೈಸ್ ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಇವತ್ತು ಮೇನ್ ಚಾನಲ್ ವಿಡಿಯೋ ಶೂಟಿಂಗ್ ಇತ್ತು, ಅದಕ್ಕೋಸ್ಕರ ಫುಲ್ಲು ಬ್ಯುಸಿಯಾಗಿ ಫಾಸ್ಟಾಗಿ ಡೈಲಿ ಲಾಗ್ನ ಮಾಡ್ಬಿಟ್ಟೆ. ನಾಳೆ ಫುಲ್ಲು ಕ್ಲೀನಾಗಿ ನಿಧಾನಕ್ಕೆ ಇನ್ನೂ ಚೆನ್ನಾಗಿರೋದನ್ನೇನಾದ್ರು ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಿ. ಬಾಯ್.